ಓಕೆ. ಸೊ ಸಿನಿಮಾ ಸಕ್ಸಸ್ ಹ್ಯಾಂಗ್ ಓವರಲ್ಲಿ ನೀವು ಇದ್ರಿ, ನಾನು ಇದೆ. ಸೊ ಹಾಗಾಗಿ ಸಿನಿಮಾ ಬಗ್ಗೆನೇ ಸ್ಟಾರ್ಟಿಂಗ್ ಮಾತಾಡ್ಬಿಟ್ಟೆ. ತುಂಬ ಜನಕ್ಕೆ ಪ್ರಿಯಾ ಅಂದರೆ ಯಾರು, ಪ್ರಿಯಾ ಅವ್ರ ನೇಚರ್ ಏನು, ಪ್ರಿಯಾ ಅವರು ಎಲ್ಲಿಂದ ಬಂದರು, ಸೊ ಇದನ್ನು ಹುಡ್ಕಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ಒಂದೊಂದು ಡೈಲಾಗು ಫೇಮಸ್ ಆಗ್ತಾ ಇದ್ದ ಹಾಗೇನೆ ಫಸ್ಟು ಶುರು ಮಾಡಿದ್ದೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ. ಸೊ ಪ್ರಿಯಾ ಅವರು ಬೈ ನೇಚರ್ ಯಾವ ಥರ, ಈ ಪಾತ್ರದಲ್ಲಿ ಇರೋ ಥರ ಸ್ವಲ್ಪ ಖಡಕ್ಕು, ಯಾರಾದರೂ ಏನಾದ್ರು ರೇಗಿಸಿದ್ರೆ ಅಲ್ಲೇ ಗೂಸ ಕೊಡೋದು ಆ ಥರನ, ತುಂಬ ಮುಗ್ದೆ ನಾನು ಮನೇಲಿ ತುಂಬ ಇನ್ನೋಸೆಂಟು ಆ ಥರನ? ಪ್ರಿಯಾಗೆ ಎಲ್ಲ ಥರ ಶೇಡ್ ಇದೆ. ಸೊ ನಾನು ಒಳ್ಳೆಯವ್ರ ಜೊತೆ ತುಂಬ ಮುಗ್ಧೆ ಆಗಿರ್ತೀನಿ. ಸೊ ತುಂಬ ಕಿರಿಕ್ ಮಾಡಿದ್ರೆ ನಾನು ಸ್ವಲ್ಪ ವಾಯ್ಸ್ ರೈಸ್ ಎಲ್ಲ ಮಾಡ್ತೀನಿ. ನಾನು ಹಾಗೆ ಎಲ್ಲ ಅನ್ಸ್ಕೊಂಡು ಎಲ್ಲ ಬರಲ್ಲ. ಸೊ ತಪ್ಪಿದ್ರೆ ನಾನೇ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಆ ವ್ಯಕ್ತಿತ್ವನೂ ಉಂಟು. ಸೊ ಇಲ್ಲ ಅಂತ ಅಂದರೆ ನಾನು ವಾಪಸ್ ಮಾತಾಡೋದು ಉಂಟು. ಸೊ ಖಡಕ್ಕೂ ಇದ್ದೀನಿ, ರಿಯಲ್ ಲೈಫಲ್ಲಿ ಖಡಕ್ಕೂ ಇದ್ದೀನಿ. ಸೊ ಅದರ ಜೊತೆಗೆ ಸ್ಪಿರಿಚುವಲ್. ಓಕೆ. ಮೈಸೂರು ನಿಮ್ಮ ನೇಟಿವ್ ಅಲ್ವಾ? ಸೊ ನೀವು ಒಬ್ಬರೇ ಮಗಳ ಹೇಗೆ ಅಂತ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಯಾಕಂದರೆ ರಂಗಭೂಮಿ ಕಲಾವಿದ ಅಂತ ಅಂದಾಗ ಅಪ್ಪ ಅಮ್ಮ ಅಜ್ಜ ಯಾರಾದರೂ ಇದ್ರೇನೋ, ಅದಕ್ಕೆ ಅವರಿಗೆ ಈ ಸೆಳವು ಸಿಕ್ತೇನೋ ಅಂತ ಅಂದ್ಕೊಳ್ತೀವಿ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು? ನನ್ನ ಫ್ಯಾಮಿಲಿಲಿ ನಾನೇ ಕಲಾವಿದೆ ಫಸ್ಟು. ಓಕೆ. ಅಪ್ಪ ತುಂಬ ಖುಷಿಯಾಗಿ ಅವರ ಯಂಗ್ ಏಜಲ್ಲಿ, ಅವರು ಟೀನೇಜ್ ಇದ್ದಾಗ ತುಂಬ ಖುಷಿಯಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಂತೆ. ಸೊ ಬಹುಶಃ ಆ ಒಂದು ಎಳೆ ನನಗೆ ಈಳಾಗಿ ಬಂದಿರಬಹುದು, ಕಲಾವಿದೆ ಆಗಿ ನನ್ನನ್ನು ಎಳೆದಿರಬಹುದು. ಅದು ಬಿಟ್ಟರೆ ಈ ಥರ ರೆಕಗ್ನೈಸ್ ಮಾಡೋ ಥರ ಅಥವಾ ರಂಗಭೂಮಿ ಆಗಿರಬಹುದು, ಸಿನಿಮಾ ಸೀರಿಯಲ್ ಆಗಿರಬಹುದು, ಈ ಫೀಲ್ಡ್ಗೆ ನನ್ನ ಫ್ಯಾಮಿಲಿಯಿಂದ ನಾನೇ ಫಸ್ಟ್ ಬಂದಿರೋದು, ನನ್ನ ತಾಯಿ ಮನೆ ಸೈಡಿಂದ. ನನ್ನ ಗಂಡನ ಮನೆ ಕಡೆ ತುಂಬ ಕಲಾವಿದರು ಇದ್ದಾರೆ. ಸೊ ನನ್ನ ತಾಯಿ ಮನೆ ಕಡೆ ಹೇಳೋದಾದ್ರೆ, ನನ್ನ ತಾಯಿ ಶಿಕ್ಷಕಿ, ಮುಖ್ಯ ಶಿಕ್ಷಕಿ, ಸ್ಕೂಲಲ್ಲಿ ವರ್ಕ್ ಮಾಡ್ತಾರೆ. ತಂದೆ KSIC ಸಿಲ್ಕ್ ಫ್ಯಾಕ್ಟ್ರಿ ಅಂತ ಕೇಳಿರ್ತಾರೆ, ಮೈಸೂರು ಸಿಲ್ಕ್ ಗೊತ್ತಲ್ಲ, ಅಲ್ಲಿ ವರ್ಕ್ ಮಾಡ್ತಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಸೊ ನಾನು ನನ್ನ ತಂಗಿ, ನಾನು ದೊಡ್ಡ ಮಗಳು, ಸೊ ನನ್ನ ತಂಗಿ ಇದ್ದಾಳೆ. ಸೊ ಅವಳು ನನಗೆ ಎರಡನೇ ತಾಯಿ. ಅವಳು ದುಬೈಯಲ್ಲಿ ವರ್ಕ್ ಮಾಡ್ತಿರೋದು, ಒಂದು 12-13 ವರ್ಷದಿಂದ ದುಬೈನಲ್ಲಿ ಸೆಟ್ಲ್ ಆಗಿದ್ದಾಳೆ. ಅವಳು ಏರ್ ಹಾಸ್ಟೆಸ್ ಜೊತೆಗೆ ಯೋಗ ಟ್ರೈನರ್. ಓಕೆ.